ಬರಬೇಕಾಯ್ತಲ್ಲ ಆರಂಭದಲ್ಲಿ ಬಂದ ತಕ್ಷಣ 1 ವರ್ಷ ಮಾಡಿ ಇಲ್ಲ ಪರಮೇಶ್ವರ್ ಅವ್ರು ಮಾಡಲಪ್ಪ ನಮ್ಗೆ ದಲಿತರೊಬ್ಬರು ಅವಶ್ಯ ಮಗರಿ ಅಂತ ಹೇಳ್ಬೇಕಾಗಿತ್ತು. ಇವತ್ತು ಹೇಳೋ ಮನಸ್ಸಿಲ್ಲ. ಡಿ ಕೆ ಶಿ ಅವರು ಒತ್ತಡ ಸಂಜೆಗಾಗಿ ಹೇಳ್ತಾ ಇದ್ದಾರೆ. ಅದರ ಒಟ್ಟಿನಲ್ಲಿ ಗೇಮ್ ಪ್ಲ್ಯಾನ್ ಏನಪ್ಪ ಟೋಟಲಾಗಿ ಎಲ್ಲರದು ಅಂದ್ರೆ, ಒಂದು ಕಡೆಗೆ ಸಿದ್ದರಾಮಯ್ಯ ಫಾಲೋವರ್ಸರು ಅಧಿಕಾರ ಸಿದ್ದರಾಮಯ್ಯ ಕೈಲಿದ್ದರೆ ನಮ್ಮ ಅಧಿಕಾರ ಹೆಚ್ಚು ನಡೀತಾರೆ ಅಂಥದ್ದು ಒಂದು. ಎರಡನೇದ್ದು, ನಮ್ಮವರಲ್ಲಿ ಯಾರಾದರೂ ಸಿ ಎಮ್ ಆಗಿರಿ, ನಮ್ಮವರಲ್ಲಿ ಅಂದರೆ ಮೋಸ್ಟ್ಲಿ ಸತೀಶ್ ಅವರು. ಈಗಾಗಲೇ ಮೀಡಿಯಾ ತುಂಬ ಪ್ರಚಾರ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಯಾರಪ್ಪ ಸಿದ್ದರಾಮಯ್ಯರ ಅಹಿಂದ ವಾಸ ಯಾರು? ಹೂ ಇಸ್ ದ ಹೇರ್ ಆಫ್ ಸಿದ್ದರಾಮಯ್ಯ? ಅದು ಉತ್ತರ ಸ್ವತಃ ಸಿದ್ದರಾಮಯ್ಯರ ಮಗ ಯತೀಂದ್ರವರು ಕೊಟ್ಟಿದ್ದಾರೆ ಈಗಾಗಲೇ ರಾಯಭಾಗದಲ್ಲೇ. ಹೀಗಾಗಿ ಸಿದ್ದರಾಮಯ್ಯ ನಂತರ ಸತೀಶ್ ಅವರು ಸಿ ಎಮ್ ಆಗಬೇಕು ಅನ್ನೋದು ಒಂದು ಇವ್ರ ಪ್ರಬಲವಾದ. ಅದನ್ನು ಹೇಗಾದರೂ ತಪ್ಪಿಸಬೇಕು ಅನ್ನೋದು ಈ ಸದ್ದು ನಮ್ಗೆ ಬೇಕು ಅನ್ನೋದು ಡಿ ಕೆ ಶಿ ಅವ್ರ ವಾದ. ಡಿ ಕೆ ಶಿ ಅವರು ಈ ಸದ್ದು ಅತ್ಯಂತ ಸಮೀಪದವರು. ಸಿದ್ದರಾಮಯ್ಯರನ್ನು ಬಿಟ್ಟರೆ ಸಿದ್ದರಾಮಯ್ಯನ ಅನಿವಾರ್ಯವಾಗಿ ಒಪ್ಕೊಂಡದ ಹೈಕಮಾಂಡ್. ಯಾಕಂದ್ರೆ ಒಬ್ಬ ನಾಯಕ ಇದ್ದಾರೆ, ಬೆಳೆದ ಮಂದಿ ಇದ್ದಾರೆ, ಹಿಂದುಳಿದವರು ಇದ್ದಾರೆ, ರಾಷ್ಟ್ರ ಮಟ್ಟದ ಒಬ್ಬ ನಾಯಕರು ಆಗ್ತಾರೆ. ಅವರು ನಾಳೆ ನಮ್ಮ ಆಸ್ತಿ ನಮ್ಮ ಕಾಂಗ್ರೆಸ್ ಇದ್ದು ಅನ್ನೋ ಒಂದು ಮನಸ್ಥಿತಿ ಇರೋದ್ರಿಂದಾಗಿ ಅವರು ಇವು ಸಿ ಎಮ್ ಆಗಿ ಅದಾರ. ಒಂದು ವೇಳೆ ಈಗ ನಿಮ್ಮ ಪ್ರೀತಿ ವ್ಯಕ್ತಿ ಯಾರಾದರೂ ಡಿ ಕೆ ಶಿ ಸ್ಪಷ್ಟವಾಗಿ ಹಾಕಿಬಿಡ್ತಾರೆ. ಅವರು ಅದನ್ನು ತಡಿಬೇಕಾಗಿತ್ತಪ್ಪ ಅಂತಂದ್ರೆ ಸಿದ್ದರಾಮಯ್ಯರ ಮುಂದುವರಿಬೇಕು. ಮುಂದಿನ 2022ವರೆಗೆ 2022 ಮುಂದುವರಿದ್ರೆ ಆಗೇನಾಗ್ತದೆ ಗೆದ್ದಾಗಲ್ಲ ಗೆದ್ರೆ. ಈ ಸಲ ಅವರು ಅಭಿಮಾನೋತ್ಸವ, ಆ ಉತ್ಸವ, ಈ ಉತ್ಸವ ಅವರು ಸಣ್ಣಗೆ ಒಂದಾಗ್ಲಿಕ್ಕೆ ಅದಾರೆ ಬಿ ಜೆ ಪಿಗರು. ಅವ್ರಿಗೆ ಗೊತ್ತಾಗಿದೆ ಸುಮ್ಮನೆ ಕಾದಾಡ್ಕೊಂಡು ತೆಗಾಡೋದು ಕೂತ್ರೆ ಭವಿಷ್ಯ ಇಲ್ಲ ನಮಗಂತೇಳಿ. ಅದಕ್ಕೆ ಒಂದಾಗೋ ಪ್ರಯತ್ನ ನಾಳೆ ಮೇ 9ಕ್ಕೆ ಯಡಿಯೂರಪ್ಪ